ಕೆಪಿಎಸ್ಸಿ ಅಭ್ಯರ್ಥಿಗಳು ಸರ್ಕಾರದ ವಿರುದ್ಧ ಎಷ್ಟು ಆಕ್ರೋಶದ ಮಾತುಗಳನ್ನು ಆಡ್ತಾ ಇದ್ದಾರೆ ಗಮನಿಸ್ತಾನೆ ಇದ್ದೀವಿ. ಸರ್, ಈಗ ಹೇಳ್ತಾ ಇದ್ದಾರೆ, ಎಲ್ಲರೂ ಮಾತಾಡೋದನ್ನು ನಾವು ಗಮನಿಸಿದ್ವಿ. 3 ಅಧಿಕಾರಿಗಳು ನಿವೃತ್ತಿ ಆಗ್ತಾ ಇದ್ದಾರಂತೆ, ಹಾಗಾಗಿನೇ ತರಾತುರಿಯಲ್ಲಿ ಎಕ್ಸಾಮ್ ಮಾಡ್ತಾ ಇದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಅವರು ನಿವೃತ್ತಿ ಆಗೋದಕ್ಕೂ ತರಾತುರಿಯಲ್ಲಿ ಎಕ್ಸಾಮ್ ಮಾಡೋದಕ್ಕೂ ಏನು ಸಂಬಂಧ ಇದೆ ಅಂತ ಸರ್, ಈ ಒಂದು ಇಶ್ಯೂ ಒಂದು ಹೇಳ್ಬೇಕು ಅನ್ನೋದಾದ್ರೆ ಮೊದಲನೇದೇನು ಅಂದರೆ ಈ KPS ಅನ್ನುವಂಥ ಏನು ಇನ್ಸ್ಟಿಟ್ಯೂಷನ್ ಇದೆ, ಇದು ಇಲ್ಲಿವರೆಗೂ ಯಾವೆಲ್ಲ ಎಕ್ಸಾಮನ್ನು ಕಂಡಕ್ಟ್ ಮಾಡಿದೆ ಪ್ರತಿ ಬಾರಿ ಕೂಡ ಏನಾದರೂ ಒಂದು ಎಡವಟ್ಟನ್ನು ಮಾಡಿದೆ. ಏನಕ್ಕೆ ಅಂದರೆ 1996 2001 ಆ ಟೈಮಲ್ಲಿ ಏನು ಎಕ್ಸಾಮ್ ಬರೀಲಾಗಿತ್ತು, ಅವ್ರಿಗೆ ಇವತ್ತಿಗೂ ಕೂಡ ಏನು ಕೊಟ್ಟಿಲ್ಲ ಅಂದರೆ ಏನು ಪೋಸ್ಟ್ಗೆ ಕೊಟ್ಟಿಲ್ಲ. ಒಂದು ಎರಡನೇದು 2011 ಏನು ಎಕ್ಸಾಮನ್ನು ಬರೆದಿದ್ರು, ಆ ಇಶ್ಯೂ ಎಲ್ಲಿಗೆ ಹೋಗಿತ್ತು ಅಂತ ಸುಪ್ರೀಂ ಕೋರ್ಟ್ಗೆ ಇಶ್ಯೂ ಹೋಗಿತ್ತು. ಸುಪ್ರೀಂ ಕೋರ್ಟಲ್ಲಿ ಏನು ಅವ್ರು ಕೊಟ್ಟಂಥ ತೀರ್ಪಿನ ವಿರುದ್ಧ ಸ್ಟೇಟ್ ಗೌರ್ಮೆಂಟ್ ಅವತ್ತಿಗೆ ರೆಸಲ್ಯೂಷನ್ ತಂದು ಏನು ಮಾಡ್ತಾರೆ ಅಂದರೆ ಓವರ್ ರೂಲ್ ಮಾಡಿ ಏನು ಪೋಸ್ಟ್ಗೆ ಕೊಡಲಾಗಿದೆ. ಅಲ್ಲಿಗೆ ಈ ರೀತಿ ಪ್ರತಿ ಬಾರಿ ಕೂಡ ಎಕ್ಸಾಮನ್ನು ಕಂಡಕ್ಟ್ ಮಾಡಬೇಕಾದ್ರೆ ಕರಪ್ಷನ್ ವಿಚಾರ ಕೇಳಿ ಬಂದೇ ಬರುತ್ತೆ ಮೊದಲನೇದು. ಎರಡನೇ ಇಶ್ಯೂ ಬಂದು ಏನು ಅಂದರೆ ನಾರ್ಮಲ್ ಆಗಿ ಅಲಿಖಿತವಾಗಿ ಅಂದರೆ ಅನ್ರಿಟರ್ನ್ ಎಲ್ಲೂ ಕೂಡ ಇದೇ ರೀತಿ ಒಂದು ವಾರದಲ್ಲಿ ಒಂದು ವಾರಕ್ಕಿಂತ ಮುಂಚೆ ಟೆಸ್ಟ್ ಪೇಪರ್ನ ಎಕ್ಸಾಮ್ ಪೇಪರ್ನ ರೆಡಿ ಮಾಡಬೇಕು ಅಂತ ಕ್ವಶನ್ ಪೇಪರ್ನ ಎಲ್ಲೂ ಹೇಳಿಲ್ಲ. ಆದರೆ ನಾರ್ಮಲ್ ಆಗಿ ಏನು ಮಾಡಲಾಗುತ್ತೆ ಅಂದರೆ ಪ್ರತಿ ಬಾರಿ ಕೂಡ ಇದೇ KPSC ಯಾರೊಂದಿಗೆ ಹೋಲಿಕೆ ಮಾಡ್ಕೊಳ್ತಾರೆ ಅಂತ ಕೇಳಿದ್ರೆ UPSC ಹೋಲಿಕೆ ಮಾಡ್ಕೊಳ್ತಾರೆ. ಆದರೆ UPSC ಇದೇ ಎಕ್ಸಾಮ್ಸ್ ಅನ್ನು ಕಂಡಕ್ಟ್ ಮಾಡಬೇಕಾದ್ರೆ ಯಾವಾಗ ಕ್ವಶನ್ ಪೇಪರ್ನ ಅವರು ಪ್ರಿಂಟ್ ಮಾಡ್ತಾರೆ ಅಂತ ಕೇಳಿದ್ರೆ ಬಿಫೋರ್ 1 ವೀಕ್ ಬಿಫೋರ್ ಅಥವಾ 10 ಡೇಸ್ ಬಿಫೋರ್ ಕ್ವಶನ್ ಪೇಪರ್ನ ಪ್ರಿಂಟ್ ಮಾಡಲಾಗುತ್ತೆ. ಆದರೆ ಇವರು ಊರಿಗಿಂತ ಮುಂಚೆ 1.5 ತಿಂಗಳು 2 ತಿಂಗಳಿಗಿಂತ ಮುಂಚೆ ಇವರು ಕ್ವಶನ್ ಪೇಪರ್ನ ಪ್ರಿಂಟ್ ಮಾಡಿ ಕೂತಿದ್ದಾರೆ. ಕೇಳಲಿಕ್ಕೆ ಹೋದ್ರೆ ಈಗ ನೀವು ಎಕ್ಸಾಮ್ ಮಾಡಲೇಬೇಕು, ಏನಕ್ಕೆ ಅಂದ್ರೆ ಈಗಾಗಲೇ 1 ತಿಂಗಳು ಕಳೆದಿದ್ದೀವಿ, ನಮಗೆ ಸೆಕ್ಯೂರಿಟಿ ಕನ್ಸರ್ನ್ ಇದೆ, ಎಲ್ಲಿ ಸೆಕ್ಯೂರಿಟಿ ಬ್ರೀಚ್ ಆಗ್ಬೋದು ಅಂತ ಕೇಳ್ತಾರೆ. ಇವರಿಗೆ 1 ತಿಂಗಳು ಕೂಡ ಪ್ರಿಸರ್ವ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾರೆ. ನಾವು ಅದೇ ಪೇಪರ್ನ ಇಟ್ಕೊಂಡು ಕೊಡಿ ಅಂತ ಕೇಳ್ತಿಲ್ಲ. ಏನಕ್ಕೆ ಅಂದ್ರೆ ಈ KPSC ಅಂತ ಬಂದಾಗ ಈ KPSCನ ಈಗಾಗಲೇ ಯಾರು ಕೂಡ ಬೈದಿದ್ದಾರೆ ಅಂದ್ರೆ ಕರ್ನಾಟಕ ಹೈಕೋರ್ಟ್ ಬೈದಿದ್ದಾರೆ. ಕರ್ನಾಟಕ ಹೈಕೋರ್ಟ್ ಚೀಮಾರಿಯಾಗಿ ಕಳಿಸಿದ್ದಾರೆ. ಅಲ್ಲಿಗೆ 1 ತಿಂಗಳು 1.5 ತಿಂಗಳು ಆದಂಥ ಪೇಪರ್ನ ಈಗ ಬರಲಿಕ್ಕೆ ಕೊಡ್ತಿದ್ದಾರೆ. ಅದು ಕೂಡ ತಪ್ಪು, ಅದು ಕೂಡ ಅಕ್ಷಮ್ಯ ಅಪರಾಧ. ನಾನು ಹೇಳಿದಾಗೆ ಮೊದಲೇ ಕ್ವಶನ್ ನಂದು ಕ್ಲಿಯರ್ ಆಗಿದೆ. 3 ಅಧಿಕಾರಿಗಳು ರಿಟೈರ್ಮೆಂಟ್ ಆಗೋದಕ್ಕೂ ಇದಕ್ಕೂ ಏನು ಸಂಬಂಧ, ತರಾತುರಿಯಲ್ಲಿ ಮಾಡೋದಕ್ಕೂ? ಸರ್, ಇದಕ್ಕೆ ಎಲ್ಲೂ ಕೂಡ ಅಫಿಷಿಯಲ್ ಆಗಿ ನಾವು ಹೇಳಲಿಕ್ಕಾಗಲ್ಲ. ಬಟ್ ಅನ್ಅಫಿಷಿಯಲ್ ಆಗಿ ಪ್ರತಿಯೊಂದು ಬಾರಿ ಕೂಡ ಏನು ಕೇಳಿಬರುತ್ತೆ ಅಂದರೆ ಭ್ರಷ್ಟಾಚಾರ. ಏನಕ್ಕೆ ಅಂದರೆ ನಾರ್ಮಲ್ ಆಗಿ ಒಂದು ಎಕ್ಸಾಮ್ ಇವರು ಕಂಡಕ್ಟ್ ಮಾಡಬೇಕಾದ್ರೆ 1 ಇಯರಲ್ಲಿ ಆ ಪ್ರೊಸೆಸ್ ಮುಗಿಯಲ್ಲ. ನಾರ್ಮಲ್ ಏನಾಗುತ್ತೆ 2 ಇಯರ್ಸ್ ಅಥವಾ 3 ಇಯರ್ಸ್ ಎಂಡ್ ಆಗುತ್ತೆ, 3 ಇಯರ್ಸ್ ಬೇಕಾಗುತ್ತೆ. ಆದರೆ ಈ ಬಾರಿ ಸಿದ್ದರಾಮಯ್ಯ ಏನಂತ ಹೇಳಿದ್ರು ಅಂದರೆ 1 ವರ್ಷದಲ್ಲಿ ಈ ಒಂದು ಪ್ರೊಸೆಸ್ಸನ್ನು ಮುಗಿಸ್ಬೇಕು ಅಂತ. ಒಂದು ಎರಡನೇದೇನು ಅಂದರೆ ಈ 3 ಜನ ಏನು ರಿಟೈರ್ಡ್ ಆಗಬೇಕು ಅಂತ ಅನ್ಕೊಂಡಿದ್ದಾರೆ, ಈ 3 ಜನ ಕೂಡ ಯಾವಾಗ ರಿಟೈರ್ಡ್ ಆಗಬೇಕಿರೋದು ಅಂತ ಕೇಳಿದ್ರೆ ಮುಂದಿನ ವರ್ಷ ಆಗಸ್ಟಲ್ಲಿ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ 3 ಜನ ರಿಟೈರ್ಡ್ ಆಗಬೇಕಿರೋದು. ಏನಕ್ಕೆ ಅಂದರೆ ಇದೆಲ್ಲೂ ಕೂಡ ಇದಕ್ಕೆಲ್ಲೂ ಕೂಡ ನಾವು ಪ್ರೂಫ್ ಕೊಡಲಿಕ್ಕಾಗಲ್ಲ. ಬಟ್ ಇರುವಂಥ ಸತ್ಯ ಇದು, ಓಪನ್ ಸೀಕ್ರೆಟ್ ಇದು. ಏನಕ್ಕೆ ಅಂದ್ರೆ ಪ್ರತಿಯೊಬ್ಬ ಕೂಡ ಮೆಂಬರ್ ಆಗಬೇಕಾದ್ರೆ ಅಷ್ಟು ಕೋಟಿ ಕೊಟ್ಟಿದ್ರು, ಇಷ್ಟು ಕೋಟಿ ಕೊಟ್ಟಿದ್ರು ಅಂತ ಹೇಳ್ತಾರೆ. ಅವರು ಕೊಟ್ಟಿರುವಂಥ ದುಡ್ಡನ್ನು ವಾಪಸ್ ಪಡ್ಕೊಳ್ಬೇಕು ಅಂತ ಬಂದು ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡಬೇಕು. ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡಿ ಇವ್ರು ಇಂಟರ್ವ್ಯೂ ಅಲ್ಲಿ ದುಡ್ಡನ್ನು ಇಸ್ಕೊಂಡಾಗ ಮಾತ್ರ ಅವ್ರು ಏನು ದುಡ್ಡು ಕೊಟ್ಟಿರ್ತಾರಲ್ಲ ಅದಕ್ಕೆ ಅವ್ರು ಲಾಭ ಪಡ್ಕೊಳ್ಳೋದಕ್ಕಾಗುತ್ತೆ. ಇದು ಮಾತಿರೋದು ಯಾರ ನಡುವೆ ಅಂತ ಕೇಳಿದ್ರೆ ವಿದ್ಯಾರ್ಥಿಗಳ ನಡುವೆ. ಏನಕ್ಕೆ ಅಂದ್ರೆ ಪ್ರತಿ ಬಾರಿ ಕೂಡ ತುಂಬಾ ಜನ ಓಪನ್ ಆಗಿ ಬಂದು ಹೇಳ್ತಾರೆ ಇಂಟರ್ವ್ಯೂಗೆ ಹೋದಾಗ ಡೈರೆಕ್ಟ್ ಆಗಿ ದುಡ್ಡು ಕೇಳ್ತಾರೆ ಅಂತ. ಅಥವಾ ನೀವು ಕೂಡ ಆಗಾಗ ನ್ಯೂಸ್ ಅಲ್ಲಿ ತೋರಿಸ್ತಿರ್ತೀರಾ ಈ ಇಂಟರ್ವ್ಯೂ ಟೈಮಲ್ಲಿ ಅಥವಾ ಕ್ವಶನ್ ಪೇಪರ್ ಲೀಕ್ ಆಗುವಂತ ಟೈಮಲ್ಲಿ ಅಥವಾ ಬೇರೆ ಎಕ್ಸಾಮ್ಸ್ ಅನ್ನು ಬರೆಯುವಂತ ಟೈಮಲ್ಲಿ ಇಷ್ಟು ದುಡ್ಡಿಗೆ ಒಂದು ಕ್ವಶನ್ ಪೇಪರ್ ಮಾರಾಟ ಆಗಿದೆ ಅಂತ. ಏನಕ್ಕೆ ಅಂದ್ರೆ ರೀಸೆಂಟ್ ನೀವೇ ಕೂಡ 545 PSI ಪೋಸ್ಟ್ ವಿಚಾರದಲ್ಲೂ ಕೂಡ ಪೇಪರ್ ಲೀಕ್ ಆಗಿತ್ತು ಅಂತ ಕೇಳಿದ್ರೆ ಇದೇ ಇಶ್ಯೂ ಯಾರ ಮೇಲೆ ಇದೆ ಅಂತ ಕೇಳಿದ್ರೆ ಅದು ಕೂಡ KPSC ಮೇಲೆ ಇರುವಂತದ್ದು. ಈಗ ತರಾತುರಿಯಲ್ಲಿ ಎಕ್ಸಾಮ್ ಮಾಡ್ತಾ ಇದ್ದಾರೆ, ಒಂದು ಪ್ರಶ್ನೆ, ಒಂದು ಅನುಮಾನ ಅಂತ ಆದರೆ ಇನ್ನೂ ಭಾಳಷ್ಟು ಸಮಸ್ಯೆಗಳಿದ್ದಾವೆ. ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ದೀರಿ. ಯಾಕೆಂತ ಹೇಳಿದರೆ ಕಾರವಾರದವ್ರಿಗೆ ಧಾರವಾಡಕ್ಕೆ ಹಾಕ್ತಾರೆ, ಇಲ್ಲಾಂದರೆ ಬೆಂಗಳೂರಿಗೆ ಸೆಂಟರ್ ಕೊಟ್ಟಿದ್ದಾರೆ. ಈ ಸಮಸ್ಯೆಗಳು ಅಂದರೆ ಹೆಣ್ಮಕ್ಳಿಗೆಲ್ಲ ಭಾಳಷ್ಟು ಸಮಸ್ಯೆ ಆಗ್ತಾ ಇದೆಯಂತೆ, ಏನು ಹೇಳ್ತೀರಿ? ಸರ್, ಈಗಾಗಲೇ ಲಾಸ್ಟ್ ಯಾವತ್ತಿಗೆ ಎಕ್ಸಾಮನ್ನು ಅವ್ರು ಫಿಕ್ಸ್ ಮಾಡಿದ್ರು ಅಂತ ಕೇಳಿದ್ರೆ ಆಗಸ್ಟ್ 25ಗೆ ಎಕ್ಸಾಮನ್ನು ಫಿಕ್ಸ್ ಮಾಡಿದ್ರು. ಆದರೆ ಆಗಸ್ಟ್ 25 ಅವತ್ತಿಗೆ ಮತ್ತೊಂದು ಎಕ್ಸಾಮ್ ಜೊತೆ ಕ್ಲಾಶ್ ಆಗ್ತಾ ಇತ್ತು. ಅವತ್ತಿಗೆ ಯಾವ ಎಕ್ಸಾಮ್ ಇತ್ತು ಅಂತ ಕೇಳಿದ್ರೆ IBPS ಎಕ್ಸಾಮ್ ಇತ್ತು. ಈ IBPS ಎಕ್ಸಾಮ್ ಒಂದು ಬ್ಯಾಂಕಿಂಗ್ ಸರ್ವಿಸ್ ಎಕ್ಸಾಮ್ ಅಂತ ಹೇಳ್ತೀವಿ. ಅಲ್ಲಿಗೆ ಇದೇ IBPS ಎಕ್ಸಾಮನ್ನು ಕೇವಲ ಯಾವ ಭಾಷೆಯಲ್ಲಿ ಬರಲಿಕ್ಕೆ ಮಾತ್ರ ಅವಕಾಶ ಇತ್ತು ಅಂದರೆ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಮಾತ್ರ. ಆದರೆ ಬಿಫೋರ್ 2014 ಅಲ್ಲಿಗೆ ಇದೇ ಮೋದಿ ಸರ್ಕಾರ ಬರೋದಕ್ಕಿಂತ ಮುಂಚೆ ಯಾವ ಭಾಷೆಯಲ್ಲಿ ಕೂಡ ಬರಿಬೋದಿತ್ತು ಅಂದರೆ ಕನ್ನಡ ಭಾಷೆಯಲ್ಲಿ ಕೂಡ ಬರಿಬೋದಿತ್ತು. ಆದರೆ ಮೋದಿ ಸರ್ಕಾರ ಬಂದ ನಂತರ ಅವ್ರು ಹಿಂದಿಯನ್ನು ಏರಿಕೆ ಮಾಡಬೇಕು ಅಂತೇಳಿ ಕನ್ನಡ ಭಾಷೆಯಲ್ಲಿ ಬರಲಿಕ್ಕೆ ಅವಕಾಶ ಮಾಡಿಕೊಡಲಿಲ್ಲ. ಅಲ್ಲಿಗೆ ಇದೇ ಸಿದ್ದರಾಮಯ್ಯ ಅವರು 2019 ಒಂದು ಟ್ವೀಟ್ ಮಾಡ್ತಾರೆ. ಆ ಟ್ವೀಟ್ ಮಾಡಿ ಏನಂತ ಹೇಳ್ತಾರೆ ಅಂದ್ರೆ ಕರ್ನಾಟಕದವರಿಗೆ ಕನ್ನಡಿಗರಿಗೆ ಕನ್ನಡದಲ್ಲಿ ಎಕ್ಸಾಮ್ ಬರಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಆದ್ರೆ ಈ ವರ್ಷ ಮೊದಲ ಬಾರಿಗೆ ಐತಿಹಾಸಿಕವಾಗಿ ಕನ್ನಡದಲ್ಲಿ ಬರಲಿಕ್ಕೆ ಅವಕಾಶ ಮಾಡಿಕೊಡ್ಲಾಯ್ತು. ಆದ್ರೆ ಅನ್ಫಾರ್ಚುನೇಟ್ಲಿ ಅದೇ 25ಕ್ಕೆ ಯಾವ ಎಕ್ಸಾಮ್ ಕ್ಲಾಶ್ ಆಗ್ತಿತ್ತು ಅಂತ ಕೇಳಿದ್ರೆ KS ಪ್ರಿಲಿಮ್ಸ್ ಎಕ್ಸಾಮ್ ಕ್ಲಾಶ್ ಆಗ್ತಿತ್ತು. ಆ ಕಾರಣಕ್ಕೆ ಸಾಧ್ಯ ಆದಷ್ಟು ಕೂಡ ಬೇರೆ ಯಾವುದೇ ಎಕ್ಸಾಮ್ ಒಂದಿಗೆ ಕ್ಲಾಶ್ ಆಗದ ರೀತಿಯಲ್ಲಿ ಪೋಸ್ಟ್ಪೋನ್ ಮಾಡಿ ಅಂತ ಕೇಳ್ಕೊಳ್ತೀವಿ. ಆದ್ರೆ ಅವರು ಬೇಕಂತಲೇ ತರಾತುರಿಯಿಂದ 25ಕ್ಕೆ ಇದ್ದಂತ ಎಕ್ಸಾಮ್ ಅನ್ನು 27ಕ್ಕೆ ಪೋಸ್ಟ್ಪೋನ್ ಮಾಡ್ತಾರೆ. ಅಲ್ಲಿಗೆ ವೀಕೆಂಡ್ ಅಲ್ಲಿ ಇದ್ದಂತ ಎಕ್ಸಾಮ್ ಅನ್ನು ತಗೊಂಡು ವೀಕ್ ಡೇಗೆ ಹಾಕ್ತಾರೆ. ಅಲ್ಲಿಗೆ ಇದೇ ವೀಕ್ ಡೇ ಹಾಕಿರೋ ಕಾರಣ ಇವತ್ತು ತುಂಬಾ ಜನಕ್ಕೆ ಏನಾಗ್ತಿದೆ ಅಂದ್ರೆ ತೊಂದರೆ ಆಗ್ತಿದೆ. ಅಲ್ಲಿಗೆ 2,11,000 ಜನ ಈ ಒಂದು ಎಕ್ಸಾಮ್ ತಗೊಂಡಿರುವಂತದ್ದು, ಬರೀತಿರುವಂತದ್ದು. ಇದರಲ್ಲಿ ಏನಿಲ್ಲ ಅಂದ್ರೆ 1 ಲಕ್ಷಕ್ಕೆ ಅಧಿಕ ಜನರಿಗೆ ಇದರಿಂದ ತೊಂದರೆ ಆಗ್ತಿದೆ. ಏನಕ್ಕೆ ಅಂದ್ರೆ ಸಾಮಾನ್ಯವಾಗಿ ಒಂದು ಹೆಣ್ಣು ಮಕ್ಕಳಿಗೆ ಅದೇ ಏರಿಯಾದಲ್ಲಿ ಹಾಕೊಟ್ಟಿದ್ದಾರೆ ನಿಜ, ಹಂಗಂತ ಎಲ್ರಿಗೂ ಕೂಡ ಅದೇ ಅಲ್ಲ. ಏನಕ್ಕೆ ಅಂದ್ರೆ ಇಲ್ಲಿರುವಂತ ಹೆಣ್ಣು ಮಗು ಬೆಂಗಳೂರಿಂದ ಅವರೆಲ್ಲ ದುರ್ಗಕ್ಕೆ ಅಥವಾ ಎಲ್ಲೋ ಕೋಲಾರ್ಗೆ ಅಥವಾ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಎಕ್ಸಾಮ್ ಅನ್ನು ಬರೀಬೇಕಾಗಿದೆ. ಇನ್ನು ಹುಡುಗರು ಅಂತ ಬಂದಾಗ ಅಲ್ಲೆಲ್ಲೋ ಚಿತ್ರದುರ್ಗದ ಒಬ್ಬ ವ್ಯಕ್ತಿಯನ್ನ ಎಲ್ಲಿಗೆ ಎಕ್ಸಾಮ್ ಅನ್ನು ಬರಲಿಕ್ಕೆ ಆಗ್ತಾರೆ ಅಂತ ಕೇಳಿದ್ರೆ ದಕ್ಷಿಣ ಕನ್ನಡದ ಮಂಗಳೂರಿಗೆ ಎಕ್ಸಾಮ್ ಅನ್ನು ಬರಲಿಕ್ಕೆ ಆಗ್ತಾರೆ. ಇನ್ನೊಬ್ಬನ ಕಾರವಾರಗಿನೆಲ್ಲೋ ಬೆಳಗಾಂಗೆ ಹಾಕ್ತಾರೆ. ಇನ್ನೊಬ್ಬರನ್ನ ಬೀದರ್ಗೆ ಎಕ್ಸಾಮ್ ಅನ್ನು ಕೊಡಲಾಗುತ್ತೆ. ಅಲ್ಲಿಗೆ ಆ ವ್ಯಕ್ತಿ ವೀಕ್ ಡೇ ಅಂತ ಬಂದಾಗ ಅವ್ನು ವರ್ಕ್ ಮಾಡ್ತಿರ್ತಾನೆ ಅಂತ ಅನ್ಕೋಣ. ಅವನು ಸೋಮವಾರ ಆ ಎಲ್ಲ
ಅವ್ನೇನು ಕೆಲಸ ಇರುತ್ತೆ ಕೆಲಸವನ್ನು ಮುಗಿಸ್ಕೊಂಡು ಅವತ್ತು ರಾತ್ರಿ ಅವ್ನು ಹೊರಟೋಗಿ ಬೆಳಿಗ್ಗೆ ಹೋಗಿ ಅವನಿಗೆ ರೆಸ್ಟ್ ಮಾಡೋಕ್ಕಾಗಿಲ್ಲ, ಅವ್ನು ಎಕ್ಸಾಮ್ ಬರೀಬೇಕು. ಅಲ್ಲಿಗೆ ಅಂತ ಮೆಂಟಾಲಿಟಿ ಎಕ್ಸಾಮ್ ಅನ್ನು ಬರೀತಿದ್ದಾರೆ ಅಂದ್ರೆ ಸೈಕಾಲಜಿಕಲಿ ಇವತ್ತಿಗೆ ಯಾರ ಮೇಲೆ ಇಂಪ್ಯಾಕ್ಟ್ ಆಗ್ತಿದೆ ಅಂತ ಕೇಳಿದ್ರೆ ವಿದ್ಯಾರ್ಥಿಗಳ ಮೇಲೆ ಇಂಪ್ಯಾಕ್ಟ್ ಆಗ್ತಿದೆ. ಅಲ್ಲಿಗೆ ಅದೇ ದಿನ ಎಕ್ಸಾಮ್ ಮುಗಿಸ್ಕೊಂಡು ಅವತ್ತು ರಾತ್ರಿ ಅಲ್ಲಿಂದ ಹೊರಟು ಬರಬೇಕು. ಇವ್ರು ಏನ್ ಮಾಡ್ತಿದ್ದಾರೆ, ಇವತ್ತಿಗೆ ಏನು ಕೇಂದ್ರ ಸರ್ಕಾರದ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಏನು ಫ್ರೀ ಬೀಸ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಫ್ರೀ ಬೀಸ್ ಕೊಡ್ತಾರೆ. ಒಂದು ಎಕ್ಸಾಮ್ ಅನ್ನ ಬರೀಬೇಕು ಅಂದ್ರೆ 750 ರೂಪಾಯಿ ಅಪ್ಲಿಕೇಶನ್ ಫೀಸ್ ಹಾಕಿಸ್ಕೊಳ್ತಾರೆ. ಜೊತೆಲ್ಲ ಎಕ್ಸಾಮ್ ಅನ್ನ ಬರೀಬೇಕು ಅಂದ್ರೆ ಅಲ್ಲೆಲ್ಲೋ ಏನು ಧಾರವಾಡಗೆ ಅಥವಾ ಬೇರೆ ಕಡೆ ಎಲ್ಲೋ ಅವ್ರು ಏನು ಎಕ್ಸಾಮಿನೇಷನ್ ಸೆಂಟರ್ ಹಾಕೊಡ್ತಾರೆ ಅಂದ್ರೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಏನಿಲ್ಲ ಅಂದ್ರೆ 2,000 ರಿಂದ 3,000 ಬರುತ್ತೆ. ಅಲ್ಲಿ ಈ ರೀತಿ ಕೂಡ ಯಾರಿಗೆ ತೊಂದರೆ ಆಗ್ತಿದೆ ಅಂದ್ರೆ ವಿದ್ಯಾರ್ಥಿಗಳಿಗೆ. ನೆಕ್ಸ್ಟ್ ಎರಡನೇ ಇಶ್ಯೂ ಬಂದು ಇವರಿಗೆ ವೀಕ್ ಡೇ ನೀವು ಮಾಡ್ತಿರೋದ್ರಿಂದ ತುಂಬಾ ಜನರಿಗೆ ಅನ್ಯಾಯ ಆಗ್ತಿದೆ ಅಂತ ಕೇಳಿದಾಗ ಇದೇ KPSC ಅಥವಾ ಇದೇ ಸರ್ಕಾರ ಏನಂತ ಹೇಳ್ತಾರೆ ಅಂತ ಕೇಳಿದ್ರೆ ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ಸ್ ಆಕ್ಟ್ ಅಂತ ಇದೆ. ಅಲ್ಲಿಗೆ ಅರ್ಥ ಏನು ಅಂದ್ರೆ ಯಾವುದು ವೀಕ್ ಡೇ ಇರುತ್ತೆ ಆ ವೀಕ್ ಡೇ ಅಲ್ಲಿ ಸಾರ್ವತ್ರಿಕ ರಜೆಯನ್ನು ಘೋಷಣೆ ಮಾಡುವಂತ ಅಧಿಕಾರ ಯಾರಿಗಿದೆ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಇದೆ. ಅಲ್ಲಿಗೆ ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ಸ್ ಆಕ್ಟ್ ಅನ್ನ ಕೆಳಗಡೆ ನಾವೆಲ್ಲರಿಗೂ ಕೂಡ ಜನರಲ್ ಹಾಲಿಡೇನ ಸಾರ್ವತ್ರಿಕ ರಜೆಯನ್ನು ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ಒಂದು ಪಾಯಿಂಟ್ ನೆನಪಿರ್ಲಿ, ಏನಕ್ಕೆ ಅಂದ್ರೆ ಮಡ್ರಾಸ್ ಹೈಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿದೆ. ಆ ಮಡ್ರಾಸ್ ಹೈಕೋರ್ಟ್ ಕೊಟ್ಟಿರುವಂತ ತೀರ್ಪಿನ ಪ್ರಕಾರ ರಾಜ್ಯ ಸರ್ಕಾರ ಏನು ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ಸ್ ಆಕ್ಟ್ ನ ಪ್ರಕಾರ ರಜೆಯನ್ನು ಕೊಡ್ತಾರೆ, ಆ ರಜೆ ಕೇವಲ ಯಾರಿಗೆ ಮಾತ್ರ ಅನ್ವಯಿಸುತ್ತೆ ಅಂತ ಕೇಳಿದ್ರೆ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್ಸ್ಗೆ ಮಾತ್ರ ಅನ್ವಯಿಸುತ್ತೆ. ಕೇಂದ್ರ ಸರ್ಕಾರದ ಎಂಪ್ಲಾಯಿಗಳಿಗೆ, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಸ್ಗೆ ಅಥವಾ ಪ್ರೈವೇಟ್ ಏನು ಸೆಕ್ಟರ್ ಕೆಲಸ ಮಾಡುವಂತ ಎಂಪ್ಲಾಯಿಗಳಿಗೆ ಅನ್ವಯಿಸೋದಿಲ್ಲ. ಅಲ್ಲಿಗೆ ಅರ್ಥ ಏನು ಅಂದ್ರೆ ಇವರ ಪ್ರಕಾರದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಆಗಲಿ ಅಥವಾ ಪ್ರೈವೇಟ್ ಸೆಕ್ಟರ್ ಎಂಪ್ಲಾಯ್ಸ್ ಆಗಲಿ ಯಾರು ಕೂಡ ಎಕ್ಸಾಮ್ ಅನ್ನ ಬರೀಲೇಬಾರದು ಅನ್ನೋ ರೀತಿಯಲ್ಲಿ ಇವತ್ತಿಗೆ ಅವ್ರ ಧೋರಣೆಯನ್ನು ತೋರ್ತಿರುವಂತದ್ದು. ನೆಕ್ಸ್ಟ್ ಮೂರನೇ ಇಶ್ಯೂ ಬಂದು ಏನಿದೆ ಅಂತ ಕೇಳಿದ್ರೆ ಸ್ಕ್ರೈಬ್ಸ್. ಏನಕ್ಕೆ ಅಂದ್ರೆ ಈ ಸ್ಕ್ರೈಬ್ಗಳಿಗೆ ಯಾರನ್ನ ಸ್ಕ್ರೈಬ್ಸ್ ಅಂತ ಹೇಳ್ತೀವಿ ಅಂದ್ರೆ ಈ ಅಂಗವಿಕಲರು ಏನಿರ್ತಾರೆ, ಈಗ ಕುರುಡರು ಇರ್ತಾರೆ, ಅವರು ಏನು ಫಿಸಿಕಲಿ ಚಾಲ ಅಥವಾ ಸ್ಪೆಷಲಿ ಏಬಲ್ಡ್ ಚಿಲ್ಡ್ರನ್ ಇರ್ತಾರೆ ಅಂತ ಅನ್ಕೊಳ್ಳೋಣ. ಈಗ ಅಂತ ಅಭ್ಯರ್ಥಿಗಳಿಗೆ ಏನ್ ಮಾಡ್ತಾರೆ, ಒಬ್ಬ ಸ್ಕ್ರೈಬ್ ಅಂತ ಕೊಡ್ತಾರೆ ಅಂದ್ರೆ ಅವರ ಬದಲಾಗಿ ಅವ್ರು ಹೇಳ್ದಂತೆ ಕೇಳಿ ಅದನ್ನು ಬರೆಯುವಂಥದ್ದು. ಇಂಥ ಸ್ಕ್ರೈಬ್ ಅಂತ ಬಂದಾಗ ಯಾರನ್ನ ಸ್ಕ್ರೈಬ್ ಆಗಿ ಇಟ್ಕೊಳ್ಬೇಕು ಅಂತ ಡಿಸೈಡ್ ಮಾಡುವಂತ ಅಧಿಕಾರ ಯಾರಿಗೆ ಕೊಡಲಾಗಿದೆ ಅಂತ ಕೇಳಿದ್ರೆ ಅಂತ ಸ್ಪೆಷಲಿ ಏಬಲ್ಡ್ ಯಾರು ಇರ್ತಾರಲ್ಲ ಅವ್ರಿಗೆ ಕೊಡಲಾಗಿದೆ. ರೈಟ್ ಟು ಫ್ರೀಡಮ್ ಆಫ್ ಚಾಯ್ಸ್, ಪ್ರತಿಯೊಂದಕ್ಕೂ ಕೂಡ ತನಗೆ ಬೇಕಾದಂತ ಆಯ್ಕೆ ಮಾಡಿಕೊಳ್ಳುವಂತ ಅಧಿಕಾರ ಭಾರತದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇದೆ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಸ್ಕ್ರೈಬ್ ವಿಷಯ ಕೇಳಲಿಕ್ಕೆ ಹೋದಾಗ ಇದೇ KPSC ಏನಂತ ಹೇಳ್ತಾರೆ ಅಂದ್ರೆ ನೀವು ತಲೆ ಕೆಡಿಸ್ಕೊಬೇಡಿ, ನಾವೇ ಸ್ಕ್ರೈಬ್ ಅನ್ನು ಕೊಡ್ತೀವಿ ಅಂತ. ಇವ್ರು ಸ್ಕ್ರೈಬ್ ಅನ್ನು ಯಾರನ್ನು ಕೊಡ್ತಾರೆ ಅಂದ್ರೆ 7ನೇ ಕ್ಲಾಸ್ 8ನೇ ಕ್ಲಾಸ್ 6ನೇ ಕ್ಲಾಸ್ ಮಕ್ಕಳನ್ನ ಕರ್ಕೊಂಡು ಸ್ಕ್ರೈಬ್ ಅಂತ ಕೂರಿಸ್ತಾರೆ. ಅಲ್ಲಿಗಿದೆ ಏನು ಎಜುಕೇಶನ್ ಡಿಪಾರ್ಟ್ಮೆಂಟ್ ಏನಂತ ಹೇಳ್ತಾರೆ ಅಂದ್ರೆ ಕರ್ನಾಟಕದಲ್ಲಿ 6ನೇ ಕ್ಲಾಸ್ 7ನೇ ಕ್ಲಾಸ್ ಮಕ್ಕಳಿಗೆ 10ನೇ ಕ್ಲಾಸ್ ವರೆಗೂ ಮಗ್ಗಿ ಬರಲ್ಲ, ಟೇಬಲ್ಸ್ ಬರಲ್ಲ ಅಂತ ಹೇಳ್ತೀರಿ. ಈ ಬರೆಯೋದಿಲ್ಲ ಅಂತ ಇವರೇ ರಿಪೋರ್ಟ್ ಅನ್ನು ಪಬ್ಲಿಷ್ ಮಾಡ್ತಾರೆ. ಅಲ್ಲಿಗೆ ಅಂತ ವಿದ್ಯಾರ್ಥಿಗಳನ್ನ ಕರ್ಕೊಂಡ್ಬಂದು ಇವರೇ ಸ್ಕ್ರೈಬ್ ಆಗಿ ಕೂರಿಸಿದ್ರೆ ಆ ಮಕ್ಕಳೇನು ಆಟ ಆಡಬೇಕಾದ್ರೆ ಇವರು D ಅಂತ ಹೇಳಿದ್ರೆ ಅವ್ನು B ಅಂತ ಆಗ್ಬೋದು. ಆದ್ರೆ ಇದರಿಂದ ಅನ್ಯಾಯ ಆಗೋದು ಯಾರಿಗೆ ಅಂತ ಕೇಳಿದ್ರೆ ಅಂಗವಿಕಲರಿಗೆ ಅನ್ಯಾಯ ಆಗ್ತಿರುವಂತದ್ದು. ಅಲ್ಲಿಗೆ ಈ ಒಂದು ಇಶ್ಯೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ.